Okay, first started. Go head home. ಸೊ ನಾವು ಇವಾಗ ಮೈಸೂರು ಮನೆಯಿಂದ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಮ್ಮ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೇಗಿರುತ್ತೆ ಅಂತ, ಆ್ಯಂಡ್ ಫಸ್ಟ್ ಇನ್ಸಿಡೆಂಟ್ ವಿಚ್ ಐ ಹ್ಯಾಡ್ ಕ್ಯಾಪ್ಚರ್ಡ್ ಇನ್ ದ ಕ್ಯಾಮ್ರಾ, ಅಂದರೆ ಒಂದು ಆಕ್ಸಿಡೆಂಟು ಶಾರ್ಟ್ಸ್ ಹಾಕಿದ್ದೆ, ಅದನ್ನು ಇಲ್ಲಿ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ದಿ ಮೈಸೂರು ಔಟರ್ ರಿಂಗ್ ರೋಡ್ ವಿಚ್ ವಿ ಆರ್ ಟ್ರಾವೆಲಿಂಗ್ ಆನ್. ನಾನು ಸರ್ವಿಸ್ ರೋಡ್ನಲ್ಲಿದ್ದೀನಿ. ಇಟ್ಸ್ ಅ ಟೂ ವೇ ಸ್ಟ್ರೀಟ್. ನಾನು ಯಾವುದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ. ಓ ಸಾರಿ, ಇಂಟ್ರಡಕ್ಷನ್ನ ಮರೆತುಬಿಟ್ಟೆ. ವೆಲ್ಕಮ್ ಬ್ಯಾಕ್ ಫೋಕ್ಸ್. ನಮಸ್ಕಾರ ಎಲ್ಲರಿಗೂ, ಶುಭೋದಯ, ಬೆಳಗ್ಗೆ ಯಾರು ಇದನ್ನು ನೋಡ್ತಾ ಇದ್ರೆ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಜರ್ನಿ ಬ್ಯಾಕ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರ್. ಸೊ ಇವಾಗ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗನ್ ಗೋ ಅಹೆಡ್ ಆ್ಯಂಡ್ ಫಾಸ್ಟ್ ಫಾರ್ವರ್ಡ್ ದಿಸ್ ಅ ಬಿಟ್ ಇಫ್ ಇನ್ ಕೇಸ್ ಟಿಲ್ ದ ಟೈಮ್ ನಾನು ಶಾರ್ಟ್ಸಲ್ಲಿ ಹಾಕಿದ್ದು ವಿಡಿಯೋ, ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸೋವರೆಗೂ ಪ್ಲೀಸ್ ಬೇರ್ ವಿತ್ ಮೀ ವೈಲ್ ಐ ಡೂ ದ್ಯಾಟ್. ವೆಲ್ಕಮ್ ಬ್ಯಾಕ್ ಟು ದ ನಾರ್ಮಲ್ ಪೇಸ್ ಆಫ್ ದ ವಿಡಿಯೋ. ಸೊ ಮತ್ತೆ ನಾನು ನಾರ್ಮಲ್ ಪೇಸಿಗೆ ಬಂದಿದ್ದೀನಿ. ಇದು ಔಟರ್ ರಿಂಗ್ ರೋಡು, ಇದರಲ್ಲಿ ಸ್ಪೀಡ್ ಲಿಮಿಟ್ ಇದೆ, ಆ್ಯಂಡ್ ನಾನು ಸ್ಪೀಡ್ ಲಿಮಿಟ್ನಲ್ಲೇ ಓಡಿಸ್ತಾ ಇದ್ದೀನಿ ಅನ್ಕೋತಿದ್ದೀನಿ. ಬಟ್ ಇಟ್ ವಾಸ್ ಗುಡ್ ಡ್ರೈವಿಂಗ್ ಬ್ಯಾಕ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರ್ ಬಿಕಾಸ್ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಆಲ್ಸೋ ಐ ಗಾಟ್ ಟು ನೋ ಮೈ ಬೈಕ್. ಯಾವ ಸ್ಪೀಡ್ನಲ್ಲಿ ಅದನ್ನು ಕ್ರೂಸ್ ಮಾಡಿಸ್ಬೋದು, ಯಾವ ಸ್ಪೀಡ್ನಲ್ಲಿ ನನಗೊಂದು ಕಂಟ್ರೋಲ್ ಇರುತ್ತೆ ಅನ್ನೋದು. ಸೊ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಆನ್ ದಿ ವೇ ನಾನು ಅವತ್ತಿಂದ ಆ್ಯಕ್ಚುಲಿ ದ್ಯಾಟ್ ವಾಸ್ ಸಂಡೇ ಹೊರಡೋದ್ರಿಂದ, ಯೂಶ್ವಲಾಗಿ ಯಾರು ಮೈಸೂರು ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋರು ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಸಂಡೇ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ. ಐ ಥಿಂಕ್ ಇದು ನಾನು 3:30 ಇಲ್ಲ 4 ಗಂಟೆಗೇನೋ ಬಿಟ್ಟೆ ಅನಿಸುತ್ತೆ ಮೈಸೂರನ್ನ. ಸೊ 4 o'clock ಬಿಟ್ಟು ಔಟರ್ ರಿಂಗ್ ರೋಡ್ನಲ್ಲಿ ಹೋಗ್ತಾ ಇದ್ದಾಗ, ಐ ಥಿಂಕ್ ದಿಸ್ ವಾಸ್ ಫಸ್ಟ್ ಕ್ರ್ಯಾಶ್ ಆರ್ ಅನ್ ಆಕ್ಸಿಡೆಂಟ್ ವಿಚ್ ಐ ಹ್ಯಾಡ್ ಕ್ಯಾಪ್ಚರ್ಡ್ ಇನ್ ಮೈ ಆ್ಯಕ್ಷನ್ ಪ್ರೋ 5. ಸೊ ಗೊತ್ತಿಲ್ಲದಿರೋರಿಗೆ ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಆಸ್ಮೋ DJI ಆ್ಯಕ್ಷನ್ 5 Pro.
ಸೊ ಇದನ್ನು ಬೇಸಿಕ್ ಕಿಟ್ ತೊಗೊಂಡು ಅದರಿಂದ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯು ಕ್ಯಾನ್ ಸಿ ಪೀಪಲ್ ಆರ್ ಕಮಿಂಗ್ ಇನ್ ದ ರಾಂಗ್ ವೇ ಬಿಕಾಸ್ ದೆರ್ ವಾಸ್ ಅ ಟ್ರಾಫಿಕ್ ಜಾಮ್ ಡ್ಯೂ ಟು ದಿಸ್ ಟ್ರಾಫಿಕ್. ಸೊ ನೀವು ನೋಡ್ತಾ ಇರೋಂಗೆ ರೋಡು ಇಲ್ಲಿ ಸ್ವಲ್ಪ ಕರ್ವೇಚರ್ ಇದೆ, ಸ್ವಲ್ಪ ತಿರುಗ್ತಾ ಇದೆ ಲೆಫ್ಟಿಗೆ. ಪ್ರಾಬಬ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ ವಿಡಿಯೋದಲ್ಲೂ ನಾನು ಕೇಳಿದ್ದೀನಿ ಅಲ್ಲಿರೋರಿಗೆ, ಬಟ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಟು ಯು ಹಿಯರ್. ಸೊ ನಾನು ನೋಡಿದೆ, ಸೊ ಬೈ ಲುಕಿಂಗ್ ಅಟ್ ದ ವೆಹಿಕಲ್ ದ ವೇ ಇಟ್ ಈಸ್ ಹಿದ್ ಟ್ರೀ, ಮರಕ್ಕೆ ಹೊಡೆದು ತಿರುಗಿರೋ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಅದು ನಿದ್ದೆ ಮಾಡ್ಕೊಂಬಂದಿದ್ದಾರೆ. ಸೊ ನಿದ್ದೆ ಮಾಡ್ಕೊಂಬಂದಿದ್ದಾಗ ರೋಡ್ ಯಾವ ಥರ ತಿರುಗ್ತಾ ಇದೆ ಆ ಥರ ತಿರುಗಿಸಿಲ್ಲ ಅವರು. ಸೊ ನಿದ್ದೆ ಮಾಡ್ಕೊಂಡು ಸೀದಾ ಬಿಟ್ಬಿಟ್ಟಿದ್ದಾರೆ. ಸೊ ಕೇಳ್ತಾ ಇದ್ದೀನಿ ಇವಾಗ ಅವ್ರನ್ನ, ಅವರು ಹೌದು ಸರ್ ಮರಕ್ಕೆ ಬಂದು ಹೊಡೆದಿದ್ದಾರೆ ಅಂತ. ಸೊ ಎರಡೆರಡು ಆ್ಯಂಬುಲೆನ್ಸ್ ಇತ್ತು. ಐ ಡಿಡ್ ನಾಟ್ ನೋ ದ ಕ್ಯಾಶುಯಲ್ಟೀಸ್. ನಾನು ಅಲ್ಲಿ ಇರೋಕ್ಕೂ ಹೋಗಲಿಲ್ಲ, ಆ್ಯಕ್ಚುಲಿ ಲೇಟಾಗಿ ಹೋಗಿತ್ತು ಅಂತ ಹೊರಟ್ಬಿಟ್ಟೆ. ಸೊ ಅದು ಮಧ್ಯದಲ್ಲಿರೋ ಡಿವೈಡರ್ ಹತ್ತಿ ಮಧ್ಯದಲ್ಲಿರೋ ಮರಕ್ಕೆ ಹೊಡೆದು ಗಾಡಿ ತಿರ್ಕೊಂಡು ನಿಂತಿದೆ. ಇನ್ ಕೇಸ್ ಆ ಮರ ಇರಲಿಲ್ಲ ಅಂದಿದ್ರೆ ಎದುರುಗಡೆ ಬರ್ತಾ ಇರೋ ಟ್ರಾಫಿಕ್ಗೆ, ಎದುರುಗಡೆ ಬರ್ತಾ ಇರೋ ವೆಹಿಕಲ್ಗೆ ಹೊಡೆದಿರೋದು ಹತ್ತಿ. kudos to these guys who are taking their busy time out of their busy schedule and helping people clear traffic. So I'm gonna skip to the end right now. ನಾನು ಎಂಡಿಗೆ ಹೋಗ್ತೀನಿ, where I enter the highway. I don't think so there is nothing to see while you're on this road, but if there is, I'm gonna fast forward it, so bear with me. ಸೊ ನಾನು ಇಲ್ಲಿ ಏನಕ್ಕೆ ಮಧ್ಯದಲ್ಲಿ ಕಟ್ ಆಫ್ ಮಾಡಿದೆ ಅಂದರೆ, ಇವಾಗ ನನ್ನ ಮುಂದೆ ಒಂದು ಗಾಡಿ ಪಾಸ್ ಆಗುತ್ತೆ, ಸೊ ಟೋಯಿಂಗ್ ವೆಹಿಕಲ್. ಅದ್ರ ಮೇಲೆ ಅವ್ರು ಆ್ಯಕ್ಚುಲಿ ಯಾವ ವೆಹಿಕಲ್ನ ಟೋ ಮಾಡ್ತಾ ಇತ್ತು ಅಂತ ನಿಮಗೆ ತೋರಿಸೋದಕ್ಕೆ, ವಾಟ್ ಇಸ್ ದಿ ಎಕ್ಸ್ಟೆಂಟ್ ಆಫ್ ದಿಸ್. ಸೊ ಲೆಟ್ ಮೀ ಶೋ ಇಟ್ ಟು ಯು. ಎದುರುಗಡೆ ಬರತ್ತಲ್ಲ ಆ್ಯಕ್ಚುಲಿ ಗಾಡಿ, ಲುಕ್ ಅಟ್ ದ ಫ್ರೇಮ್. ಸಿ, ಈ ವೆಹಿಕಲ್ಲು ಎಲ್ಲಿ ಕ್ರ್ಯಾಶ್ ಆಗಿತ್ತೋ ಏನೋ, ಬಟ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಟೋಯಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು, ಅದಕ್ಕೋಸ್ಕರನೇ ಪಾಸ್ ಮಾಡಿದೆ ಇಲ್ಲಿ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಅಗೇನ್. ಕಿಯಾ ಸೆಲ್ಟೋಸ್ ಅಲ್ಲ ಆ್ಯಕ್ಚುಲಿ, ಕಿಯಾ ಸೆಲ್ಟೋಸ್ ಆ ಕತೆ ಆಗಿ ಕೂತಿದೆ ಅಲ್ಲಿ. ಸೊ ಬಿ ಕೇರ್ಫುಲ್ ಆನ್ ದ ರೋಡ್. ದೀಸ್ ಆರ್ ಟೂ ಥಿಂಗ್ಸ್ ವಿಚ್ ಐ ಸಾ ಬಿಫೋರ್ ಐ ಹಿಟ್ ದಿ ಹೈವೇ. ಇಲ್ಲಿ ನೋಡಿ, ಅವನು ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಏನು ಹೇಳ್ತೀರಾ ಜನಕ್ಕೆ. ಇದು ಆ್ಯಕ್ಚುಲಿ ಸ್ಟೇಟ್ ಹೈವೇ ಅಂಡರೇ ಬರತ್ತೆ ಅನಿಸುತ್ತೆ. ಇದು ಔಟರ್ ರಿಂಗ್ ರೋಡು, ಮೈಸೂರು ಔಟರ್ ರಿಂಗ್ ರೋಡು. ಐ ಆಮ್ ನಾಟ್ ಟು ಶೋರ್. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ, ಪೀಪಲ್ ಹೂ ಆರ್ ವಾಚಿಂಗ್. ಐ ಥಿಂಕ್ ದಿಸ್ ಕಮ್ಸ್ ಆನ್ ದ ಸ್ಟೇಟ್ ಹೈವೇ. ಸ್ಟೇಟ್ ಹೈವೇನಲ್ಲಿ ಪಾರ್ಕಲ್ಲಿ ವಾಕಿಂಗ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಜನ. Okay, so in this vlog, as I said earlier, this is a journey back home. Andre Mysore inda Bangalore ಹೊರಡ್ತಾ ಇರೋದು. I think the angle is bit crooked. ನನಗೂ ಹೊಸದಾಗಿರೋದ್ರಿಂದ I was not able to notice and change it. So I am rambling about something in the background. Please do not mind. Please concentrate on the voice. ಇಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅದ್ರ ಮೇಲೆ. So I think pretty soon we will enter the highway, so please wait and watch. So highway entry ಆಗೋದು ಅಂದರೆ ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಎಲ್ಲ, ಯಾಕೆಂದರೆ ಬೈಕಿಗೆ ಅಲೋ ಇಲ್ಲ, ಸರ್ವಿಸ್ ರೋಡಿಗೆ ಎಂಟ್ರಿ ಆಗೋದು ಅಂತ. ಐ ಆಮ್ ನಾಟ್ ಗನ್ನ ಬೋರ್ ಯು ವಿತ್ ದಿ ಎಂಟೈರ್ ಸ್ಟ್ರೆಚ್ ಆಫ್ ದ ವಿಡಿಯೋ, ಬಟ್ ಐ ಆಮ್ ಗನ್ನ ಗೋ ಅಹೆಡ್ ಆ್ಯಂಡ್ ಶೋ ಹೈಲೈಟ್ಸ್ ವಾಟ್ ಐವ್ ಸೀನ್ ಕಮಿಂಗ್ ಬ್ಯಾಕ್ ಅಂತ. ಸೊ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಆಗ್ತಾ ಇರುತ್ತೆ. ವೆನ್ ದೇರ್ ಈಸ್ ಎನಿಥಿಂಗ್ ಇಂಪಾರ್ಟೆಂಟ್ ಐ ಆಮ್ ಗನ್ನ ಗೋ ಅಹೆಡ್ ಆ್ಯಂಡ್ ಶೋ ದ್ಯಾಟ್ ಟು ಯು ಗೈಸ್. ಸೊ ಇವಾಗ ಫಸ್ಟ್ ಎಂಟ್ರ್ ಆಗ್ತಾ ಇರೋದ್ರಿಂದ ಈ ಸರ್ವಿಸ್ ರೋಡ್ನ, ಇದು 2 ವೇ ಆ್ಯಕ್ಚುಲಿ, 2 ವೇ ಬರ್ಬೋದು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ಇನ್ ದ ವಿಡಿಯೋ ಅಂತ ಹೇಳಿದ್ರೆ, ಓವರ್ ದೇರ್ ಲೈವ್ ಈ ಥರ ಯಾವ್ದಾರ ಒಂದು ಹತ್ತಿರದಲ್ಲಿರೋ ಊರು ಇಲ್ಲ ಟೌನು, ಅದರಲ್ಲಿರೋ ನೀವು ಹೈವೇಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಸರ್ವಿಸ್ ಟ್ರೈನಿಂಗ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ವಿ ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ಕಾಷಿಯಸ್.
ವೆನ್ ವಿ ಗೋ ವಿತ್ ಸ್ಪೀಡ್ ಆ್ಯಕ್ಚುಲಿ ಅನ್ನೆಸಸರಿ. ಈ ಥರ ಟೌನು ಇಲ್ಲ ಯಾವ್ದಾರ ಊರ ಹತ್ರ ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ, ಯಾಕೆಂದರೆ ಯಾರಿಗೂ ಅಷ್ಟಾಗಿ ಗಮನ ಇರಲ್ಲ. ಒಂದು ಟೂ ವೇ ಅಂದ್ಕೊಂಡು, ಟೂ ವೇ ಇರೋದೇ ಅಂದ್ಕೊಂಡು ಏನು, ಟೂ ವೇನಲ್ಲಿ ಎದುರುಗಡೆಯಿಂದ ಬಂದ್ಬಿಡ್ತಾರೆ. ವೆನ್ ಯು ಆರ್ ಟ್ರೈಂಗ್ ಟು ಓವರ್ಟೇಕ್, ದೆರ್ ಇಸ್ ಅ ಚಾನ್ಸ್ ಆಫ್ ಮಿಸ್ಹ್ಯಾಪ್. ಸೊ ವೆನ್ ವಿ ಆರ್ ಗೋಯಿಂಗ್ ಇನ್ ದ ಸರ್ವಿಸ್ ಲೇನ್ಸ್ ನಿಯರ್ ಅ ಟೌನ್ ಆರ್ ಸಮಥಿಂಗ್ ಲೈಕ್ ದಟ್, ಪ್ಲೀಸ್ ರೆಡ್ಯೂಸ್ ಯರ್ ಸ್ಪೀಡ್. ಆಸ್ ಯು ಕ್ಯಾನ್ ಸಿ, ನೋಡಿ ಎಷ್ಟು ಜನ ಕೂತಿದ್ದಾರೆ ಗಾಡಿನಲ್ಲಿ. ಇನ್ನೊಂದಿಬ್ಬರನ್ನ ಕೂಡಿಸ್ಕೊಂಡು ಹೋಗ್ಬೋದಾಗಿತ್ತಪ್ಪ. ಈ ಥರದವರೆಲ್ಲ ಇರ್ತಾರೆ ರೋಡ್ನಲ್ಲಿ. ಸೊ ನೀವು ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕಾಗತ್ತೆ. ಸೈಕಲ್ನಲ್ಲಿ ಬಂದಾಗ ಎದುರುಗಡೆ ಅಡ್ಡ ಬಂದ ಅಯ್ಯಪ್ಪ. ಸೊ ಅದನ್ನು ಹೇಳೋಕ್ಕೆ ಅಂತ ಇಲ್ಲಿ ರೆಸ್ಯೂಮ್ ಮಾಡಿದೆ ನಾನು. ಪ್ಲೀಸ್ 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 ಬಿ ಸ್ಲೋ ಆ್ಯಂಡ್ ಪ್ಲೀಸ್ ಬಿ ಅವೇರ್ ಆಫ್ ಯುವರ್ ಸರೌಂಡಿಂಗ್ಸ್. ಯಾಕಂದರೆ ನಾನು ಇವತ್ತು 21st of April ನಾನು ಇದನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಬಟ್ ದಿಸ್ ವಿಡಿಯೋ ಈಸ್ ಫ್ರಮ್ 6th of April, I believe. 6th or 7th of April. 6th is a Sunday, I believe. ಸೊ ಅವತ್ತಿಂದಿದ್ದು ಇವತ್ತು ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಬರಬೇಕಾದ್ರೆ ನನಗೆ ಇನ್ಸಿಡೆಂಟ್ ಆಯಿತು. ನಾನು ಅಷ್ಟೊಂದೆಲ್ಲ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಯೂಟರ್ನ್ ಹಾಕಬೇಕು ಅಂತ ಹೇಳಿದ್ರೆ, ಹಿಂದೆಗಡೆಯಿಂದ ಬಂದ್ಬಿಟ್ಟು ಒಬ್ಬ ಟಚ್ ಮಾಡಿಬಿಟ್ಟ ಗಾಡಿಗೆ. ಐ ವಿಲ್ ಪುಟ್ ದ್ಯಾಟ್ ಆ್ಯಸ್ ಅ ಶಾರ್ಟ್ಸ್ ವಿಡಿಯೋ. ನೀವು ಅದನ್ನು ವ್ಯೂ ಮಾಡ್ಬೋದು. ಬಟ್ ಇನ್ ದ ಫ್ಯೂಚರ್ ವ್ಲಾಗ್ಸ್ ಐ ವಿಲ್ ಪುಟ್ ದಿ ಎಂಟೈರ್ ಥಿಂಗ್, ವಾಟ್ ಹ್ಯಾಪನ್ ಆ್ಯಂಡ್ ವಾಟ್ ವಾಸ್ ದಿ ಔಟ್ಕಮ್ ಆಫ್ ಇಟ್ ಆ್ಯಂಡ್ ಏನಾಯಿತು ಆ ಸಿಚುವೇಷನಲ್ಲಿ, ಅದನ್ನೆಲ್ಲ ತೋರಿಸ್ತೀನಿ. Please continue to watch the video. As I said, I'm going to go ahead and only show highlights. First highlight was this, so I'm going to skip to the second highlight of this journey. ನಾನು ಹೈವೇಯಿಂದ ಈಚೆ ಕಡೆ ಇಳಿದು, ಅಂದರೆ ಸರ್ವಿಸ್ ರೋಡ್ಗೆ ಇಂದ ಕೆಳಗಡೆ ಬಂದು ಇವಾಗ ಶ್ರೀರಂಗಪಟ್ಟಣ ಕಡೆ ಹೋಗೋಣ. ಯಾಕೆಂದರೆ ಅದು ಬಂದಾಗಲೆಲ್ಲ ಅಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಆವಾಗ ಈ ರೋಡ್ನಲ್ಲಿ ಬರಬೇಕಾದ್ರೆ ಸರ್ವಿಸ್ ವರ್ಕ್ ನಡೀತಾ ಇತ್ತು. ಸೊ ಒಂದು ಆಟೋ ಮತ್ತು ಒಂದು ವೆನ್ಯೂ ಮುಂದೆಗಡೆ ಹೋಗ್ತಾ ಇದೆ. ನಾನು ಗೊತ್ತಿಲ್ದಿರ ಅಕಸ್ಮಾತ್ ವೆನ್ಯೂ ಸ್ಲೋ ಹೋಗ್ತಾ ಇದ್ಮೇಲೆ ಲೆಫ್ಟಲ್ಲಿ ಓವರ್ಟೇಕ್ ಮಾಡಿದ್ರೆ ಆಟೋದೊಂದು ಬ್ರೇಕ್ ಹೊಡೆದ್ಬಿಟ್ಟಿರೋನು, ಬಿಕಾಸ್ ದೇರ್ ಆರ್ ಸಮ್ ರೋಡ್ ವರ್ಕ್ ಗೋಯಿಂಗ್ ಆನ್ ಓವರ್ ಹಿಯರ್. ಸೊ ಇದನ್ನು ತೋರ್ಸೋಕ್ಕೆ ಅಂತಲೇ ನಾನು ವಿಡಿಯೋನ ಪಾಸ್ ಮಾಡಿದೆ ಇಲ್ಲಿ. ಸೊ ಇನ್ ಸಚ್ ಕೇಸಸ್ ವೆನ್ ಯು ಆರ್ ಎಂಟ್ರಿಂಗ್ ಎನಿ ಟೌನ್ ಆರ್ ಇದು, ಬಿ ಕೇರ್ಫುಲ್ to ensure that you do not speed and go out of control. Please maintain a minimum speed. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಬರೋಕ್ಕಿಂತ ಮುಂಚೆನೇ ಐ ಡಿಡ್ ವಾಂಟ್ ಟು ಓವರ್ಟೇಕ್. ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದೇ ಲೈನಲ್ಲಿದ್ದೆ, ಸ್ಲೋ ಮಾಡಿಕೊಂಡೆ. ಆಮೇಲೆ ಐ ರಿಯಲೈಸ್ ದೇರ್ ಇಸ್ ಅ ರೋಡ್ ವರ್ಕ್ ಗೋಯಿಂಗ್ ಆನ್ ಆ್ಯಂಡ್ ದಿ ಆಟೋ ಇಸ್ ಗೋನಾ ಮರ್ಜ್ ಟು ದ ರೈಟ್ ಲೇನ್ ಅಂತ. ಥ್ಯಾಂಕ್ ಗಾಡ್ ಐ ಸ್ಲೋಡ್ ಡೌನ್. ದಿಸ್ ವಾಸ್ ದ ಸೆಕೆಂಡ್ ಹೈಲೈಟ್ ಆಫ್ ದಿಸ್ ಜರ್ನಿ. ವೆಯ್ಟ್ ಫಾರ್ ದ ಥರ್ಡ್ ಹೈಲೈಟ್ ಇಂದ ಮಜಾ ಇದೆ, ವೆಯ್ಟ್ ಮಾಡಿ. ಸೊ ಶ್ರೀರಂಗಪಟ್ಟಣಕ್ಕೆ ಹೋಗಿ ದೇವಸ್ಥಾನ ಮುಂದೆ ನಿಲ್ಲಿಸಿ, ದೇವಸ್ಥಾನ ಓಪನ್ ಇರಲಿಲ್ಲ, ದೇವಸ್ಥಾನ ಮುಂದೆ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಬಂದೆ. ಇಲ್ಲಿ ಹಳೆ ಬ್ರಿಡ್ಜು ಒಂದು ಇದೆಯಲ್ಲ, ಅದು ಓಪನ್ ಇರುತ್ತೋ ಅಲ್ಲೋ ಗೊತ್ತಿರಲಿಲ್ಲ. ಬಟ್ ಬರ್ಬೇಕಾದ್ರೆ ಯಾರೋ ಪಾಸ್ ಆಗ್ತಾಯಿದ್ದು ನೋಡಿ, ಓಪನ್ ಇರ್ಬೋದು, ಒಂದ್ಸರಿ ಟ್ರೈ ಮಾಡೋಣ. ಇಷ್ಟು ವರ್ಷ ಓಡಾಡಿದ್ದೀನಿ, ಬಟ್ ಈ ಬ್ರಿಡ್ಜ್ ಮೇಲೆ ಯಾವತ್ತೂ ಬಂದಿಲ್ಲ. ಲಾಸ್ಟ್ ಟೈಮ್ ಬಂದಾಗ್ಲೂ ನೀರು ತುಂಬ ಇತ್ತು ಅಂದ್ಬಿಟ್ಟು ಇಲ್ಲಿ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ರು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಆನ್ ಟಾಪ್ ಆಫ್ ದಿಸ್ ಬ್ರಿಡ್ಜ್. ಸೊ ಇದನ್ನು ತೋರ್ಸೋಕ್ಕೆ ಅಂತ, ದಿಸ್ ಇಸ್ ನಾಟ್ ದಿ ಹೈಲೈಟ್ ಐ ವಾಸ್ ಟಾಕಿಂಗ್ ಅಬೌಟ್ ಅರ್ಲಿಯರ್, ಬಟ್ ದಿಸ್ ಇಸ್ ಒನ್ ಆಫ್ ದ ಹೈಲೈಟ್ಸ್ ಫಾರ್ ಮೀ. ಸೊ ಹೀಗೆ ಆ ಬ್ರಿಡ್ಜ್ ಮೇಲೆ ನನ್ನ ಪಯಣ. ಫಸ್ಟ್ ಟೈಮ್ ಇಷ್ಟು ವರ್ಷ ಟ್ರಾವೆಲ್ ಮಾಡಿರೋದ್ರಲ್ಲಿ ಇದೇ ಫಸ್ಟ್ ಆ್ಯಕ್ಚುಲಿ ಬರ್ತಾ ಇರೋದು. ಬಟ್ ಹೈವೇನ ನೋಡಿದಾಗ ತುಂಬ ಸಣ್ಣದು ಅನಿಸುತ್ತೆ, ಬಟ್ ಇಟ್ಸ್ ಬಿಟ್ ಪ್ರಿಟಿ ವೈಡ್. ಏನು ಇಶ್ಯೂ ಇಲ್ಲ ಬರೋದಕ್ಕೆ ಮೇಲೆ. ಈಗ ಆರಾಮ್ಸೆ ಟ್ರಾವೆಲ್ ನೋಡಿ. ಕಾಮೆಟು, ಇನೋವಾ, ಕ್ರಿಸ್ಟಾ ಎಲ್ಲ ಹೋಗ್ತಾ ಇದೆ. ನಾನು ನಿಧಾನಕ್ಕೆ ಈ ಸೀನಿಕ್ ರೂಟ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಆ ಬ್ರಿಡ್ಜ್ ಮೇಲೆ. ಇದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗ್ಬೇಕಾದಿದ್ದ ದಿವಸ ಇಲ್ಲೇನೋ ಕ್ರೌಡ್ ಸೇರಿಕೊಂಡು ಜನ ಗಲಾಟೆ ಮಾಡ್ತಾಯಿದ್ರು. ಏನು ಅಂತ ನಾನು ನೋಡೋಕೆ ಹೋಗಲಿಲ್ಲ, ಸುಮ್ಮನೆ ಪಾಸ್ ಆಗೋದು ಯಾಕಪ್ಪ ಬೇಕು ಅಂತ. ಇಷ್ಟೊಂದು ಜನ ಇದ್ದು, ಸೊ ಐ ಡಿಡ್ ವಾಂಟ್ ಟು ಸ್ಟಾಪ್. ಊರಿಂದೇನೋ ಇರತ್ತೆ, ನಾವು ಯಾಕೆ ಮಧ್ಯದಲ್ಲಿ ಹೋಗಿ ಇನ್ವಾಲ್ವ್ ಆಗೋಣ ಅಂತ. ಸೊ ಐ ಕಂಟಿನ್ಯೂಡ್ ಮೈ ಜರ್ನಿ.
ಅದ್ರಲ್ಲಿ ನನಗೆ ಇವಾಗ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನನಗೆ ಈ ರೋಡು ಮತ್ತೆ ಹೋಗುತ್ತಾ ಅಂತ ಅದಕ್ಕೋಸ್ಕರ ಚೆಕ್ ಮಾಡಿದೆ, ಹೋಗ್ತಾ ಇತ್ತು. ಒಂದು ಸ್ಮಾಲ್ ನಿಮಗೆ ತೋರಿಸ್ಲೇಬೇಕು. ಲಾಸ್ಟ್ ಮೂಮೆಂಟ್ವರೆಗೂ ನನಗೆ ಕಾಣಿಸ್ಲಿಲ್ಲ ಆ ಪಪ್ಪಿ. ಲಾಸ್ಟ್ ಮೂಮೆಂಟಲ್ಲಿ ಕಾಣಿಸ್ತು. ಆ ಮಣ್ಣಿಂದು ಟಯರ್ ಮಾರ್ಕ್ ಮೇಲಿದೆ ನೋಡಿ, ಫ್ರೀಸ್ ಮಾಡಿದ್ದೀನಿ ಇವಾಗ ಇದನ್ನು. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಸಣ್ಣದಾಗಿ ರೋಡ್ ಮೇಲೆ ಆ ಮಣ್ಣಿನ ಮಾರ್ಕ್ ಅಂದರೆ ಟೈರ್ ಮಾರ್ಕ್ ಎಲ್ಲಿದೆ ಅಲ್ಲಿದೆ ಆ ಪಪ್ಪಿ. ಲಾಸ್ಟ್ ಮೂಮೆಂಟಲ್ಲಿ ಕಾಣಿಸಿ ನಾನು ಎತ್ಕೊಂಡೆ, ಬಟ್ ಅದನ್ನು ನೋಡಿದ್ರೆ ಅದು ಏನೇ ಸೇವ್ ಮಾಡಿದ್ಕೋದ್ರೂ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ನಾನು ಸ್ಟಾಪ್ ಮಾಡೋಕ್ಕೆ ಹೋಗಲಿಲ್ಲ, ಬೇಜಾರು ಮಾಡ್ಕೊಂಡು ಹಂಗೆ ಹೊರಟ್ಬಿಟ್ಟೆ. ಮತ್ತು ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗಿ ಹೈವೇಗೆ ಎಂಟ್ರಿ ಆಗ್ತೀನಿ. ಮತ್ತು ಹೈವೇ ಅಂದರೆ ಸರ್ವಿಸ್ ರೋಡ್, ಹಂಗೆ ಎಂಟ್ರಿ ಆಗ್ತೀನಿ. ಸೊ ಐಮ್ ಗೋನಾ ಸ್ಕಿಪ್ ಟು ದ ನೆಕ್ಸ್ಟ್ ಹೈಲೈಟ್ ಫ್ರಮ್ ಹಿಯರ್. ಸೊ ಇಲ್ಲಿ ಇದನ್ನೇ ಮಜಾ ಅಂತ ಹೇಳಿದ್ದು, ಮಜವಾದ ಹೈಲೈಟ್ ಈ ಜರ್ನಿನಲ್ಲೆಲ್ಲ. ಹಾಗೂ ಟ್ರಾಫಿಕ್ ಸ್ಲೋ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು, ಅಷ್ಟು ಚೆನ್ನಾಗಿ ಬರ್ತಾ ಇದ್ದಿದ್ದು, ಮುಂದೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಓವರ್ಟೇಕ್ ಮಾಡಿಕೊಂಡು, ಅಂದರೆ ನಮ್ಮ ಕಾಮನ್ ಭಾಷೆನಲ್ಲಿ ಹೇಳೋದಾದ್ರೆ ನುಗ್ಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನುಗ್ಗಿದೆ. ರೈಟ್ ಸೈಡ್ಗೂ ಅದೇ ಏನೋ ಕೆಲಸ ನಡೀತಾ ಇದ್ದ, ಅದಕ್ಕೋಸ್ಕರ ಸ್ಲೋ ಆಗಿದೆ ಅಂತ ಮುಂದೆ ಹೋಗಿ ನೋಡಿದ್ರೆ ನಮ್ಮ KSRTC ಬಸ್ನವರು, ನಮ್ಮ ಬ್ರದರ್, ಫುಲ್ಲಿ ಲೋಡೆಡ್ ಗಾಡಿ, ಒಂದು ಪೆಟ್ರೋಲ್ ಟ್ಯಾಂಕರ್ನ ಓವರ್ಟೇಕ್ ಮಾಡಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ಸೈಲೆಂಟಾಗಿ ಅವ್ರು ಹೋಗೋ ಸ್ಪೀಡಿಗೆ ಬ್ರೇಕ್ ಹೊಡೆದ್ಬಿಟ್ಟಿದ್ರು, ಹಿಂದೆಗಡೆ ಇರೋ ಅಷ್ಟು ಗಾಡಿಗಳು ಪಾಸ್ ಆಗ್ಬಿಟ್ಟಿರೋದು. ಬಟ್ ಅವ್ರು ಮಾಡೋಕ್ಕೆ ತಯಾರೇ ಇಲ್ಲ. ನಂದೇ ಮುಂದೆ ಹೋಗ್ಬೇಕು ಅಂತ ಪಾಪ ಕಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಟ್ಯಾಂಕರ್ನವನು ಹೋಗ್ತಾ ಇದ್ದಾನೆ. ಇಬ್ಬರು ಸೇರಿಕೊಂಡು ನಮ್ಮ ಹಿಂದೆಗಡೆ ಇರೋರಿಗೆಲ್ಲ ಜಾಗನೇ ಬಿಡ್ತಾ ಇಲ್ಲ. ಹಿಂದೆಗಡೆ ಇರೋರು ಆರನ್ ಹೊಡಿತಾ ಇದ್ದಾರೆ. ನಂತರ 3-4 ಟೀಮ್ ಲೀಡ್ ಇದು 2 ವೀಲರ್ನವರು ಮುಂದೆಗಡೆ ಬಂದರು. ಇಷ್ಟೇ, ನಾನು ಹಾರನ್ ನೋಡಿದ್ರೂ ಸ್ಲೋ ಮಾಡೋ ಇದೇ ಇಲ್ಲ, ನಾನೇ ಫಸ್ಟ್ ಹೋಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ರೇಸ್ನಲ್ಲಿ ಅವರೇ ಸೋತೋದ್ರು. ಟ್ಯಾಂಕರ್ನವರು ಎನರ್ಜಿ ಸಿಕ್ಕಿ ಹೊರಟೋದ್ರು. ನಾನು ಅದಕ್ಕೆ ಡ್ರೈವರಿಗೆ ಬೈತಾ ಇದ್ದೆ, ಈ ಸಂಪರ್ಗೆ ಯಾಕೆ ಸುಮ್ಮನೆ ಪ್ರಯತ್ನ ಮಾಡಬೇಕಾಗಿತ್ತು, ನಿಧಾನಕ್ಕೆ ಬಂದಿದ್ರೆ ಆಗ್ತಾ ಇರಲಿಲ್ವೇ. ಇದೇ ಮಜವಾದ ಹೈಲೈಟ್. ಕೆಲವೊಬ್ರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಗೊತ್ತಿದ್ರು. ಇವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, 2 ಗಾಡಿ ಮುಂದೆಗಡೆ ಹೋಗ್ತಾ ಇರತ್ತೆ, ದೊಡ್ಡ ಗಾಡಿನೇ, ಅವರಿಬ್ಬರು 20ರಲ್ಲೇ ಇರ್ತಾರೆ. ಬಟ್ ಒಬ್ಬ ಅದರಲ್ಲಿ 5 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡ್ನಲ್ಲಿ ಹೋಗ್ತಾ ಇರ್ತಾನೆ. 5 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡ್ಗೆ 50 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡ್ನ ತಡೆದು ನಿಲ್ಲಿಸ್ತಾರೆ. ಯಾಕೆಂದರೆ ಅವ್ರು ಓವರ್ಟೇಕ್ ಮಾಡೋವರೆಗೂ ಹಿಂದೆಗಡೆ ಬರ್ತಾರೆ. ಒಳ್ಳೆ ಸ್ಪೀಡ್ನಲ್ಲಿ ಬರ್ತಾರೆ, ಅವರೆಲ್ಲ ಕಾಯ್ಕೊಂಡಿರ್ಬೇಕು. ಯಾಕೆಂದರೆ 5 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡ್ ಹೋಗ್ತಾ ಇರೋದಕ್ಕೆ ಅವನು ಮುಂದೆ ಹೋಗ್ಬೇಕು ಅಂತ ಓವರ್ಟೇಕ್ ಮಾಡಿ. ಈಗ ಯಾವ ನ್ಯಾಯಗ್ರು ಸುಮ್ಮನೆ ಹೋಗ್ತಾ ಇರೋರ್ನೆಲ್ಲ ತಡೆದು ನಿಲ್ಲಿಸಿ, ಜನ ಸರಿನೇ ಇಲ್ಲ. ರೋಡ್ನಲ್ಲಿ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಈ ಎಕ್ಸ್ಪೀರಿಯೆನ್ಸ್ ಇತ್ತು, ಈ ಥರ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಒಬ್ಬರು ಈಗೋ ಮೇಲೆ ನಿಮ್ಮ ಒಂದು ಜರ್ನಿ ಡಿಪೆಂಡ್ ಆಗಿರುತ್ತೆ ಅಂತ, ಅಂದರೆ ಜಾಗ ಬಿಡ್ದಿರಾ ಸ್ಲೋ ಮಾಡಿ ನಿಮಗೂ ತೊಂದರೆ ಕೊಟ್ಟು ಈ ಥರದ್ದು ಯಾವ್ದಾದ್ರು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಲ್ ಗೋ ಟು ದ ನೆಕ್ಸ್ಟ್ ಹೈಲೈಟ್ ಆಫ್ ದಿಸ್ ಜರ್ನಿ. ಸ್ಟೇಟ್ ಸೊ ಇಲ್ಲಿ ಏನಕ್ಕೆ ರೆಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಮಂಡ್ಯ ಒಳಗಡೆ ಎಂಟ್ರಿ ಕೊಟ್ಟೆ. ಮಂಡ್ಯ ಒಳಗಡೆ ನನಗೊಂದು ಕೆಲವೊಂದು ಎಲ್ಲ ನೋಡಿದೆ, ಅದನ್ನು ನಿಮಗೂ ತೋರಿಸೋಣ ಅಂತ. ನೋಡಿ, ಕಾಲೇಜ್ ಹುಡುಗರು ಕ್ಲೀನಾಗಿ ಹೆಲ್ಮೆಟ್ ಹಾಕ್ಕೊಂಡು ಸ್ಪೋರ್ಟ್ಸ್ ಬೈಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಹಾಗೆ ಅಂಕಲ್ಗಳು ಹೆಲ್ಮೆಟ್ ಇಲ್ದಿರ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಇದನ್ನೇ ನಿಮಗೆ ತೋರಿಸೋಣ ಅಂತ ಮಾಡಿದೆ. ನೋಡಿ ಓಲಾ ಹೆಂಗೆ ಹೋಗ್ತಾ ಇದೆ ನೋಡಿ, ಓಲಾದಲ್ಲಿ ಅಂಕಲ್ ಅಲ್ಲ ಹುಡುಗ, ಅದು ಹೆಂಗೆ ಓಡಿಸ್ತಾ ಇದ್ದಾನೆ ನೋಡಿ. ನನಗೆ ಇವ್ರ ಪಕ್ಕದಲ್ಲಿ ಹೋಗೋಕ್ಕಾರೆ ಎಷ್ಟು ಭಯ ಆಗುತ್ತೆ ಅಂತ ಹೇಳಿದ್ರೆ, ಯಾವ ಕಡೆ ತಿರುಗಿಸ್ತಾರೆ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಹೆಲ್ಮೆಟು ಹಾಕಿಲ್ಲ, ಒಂದು ಮಿರರು ಇಲ್ಲ ನೋಡಿ, ಜಂಕ್ಷನ್ನಲ್ಲಿ ನೋಡೋದು ಇಲ್ಲ, ಸುಮ್ಮನೆ ನುಗ್ಬಿಡ್ತಾರೆ. ಮಂಡ್ಯದ ಜನಗಳೇ,
ದಯವಿಟ್ಟು ನಮ್ಮಂಥವ್ರಿಗೆ ಅವಕಾಶ ಕೊಡಿ. ನೋಡಿ, ಒನ್ ವೇನಲ್ಲಿ ಬರ್ತಾ ಇದ್ದಾರೆ. ನಮಗೂ ಈ ರೋಡ್ನಲ್ಲಿ ಓಡಾಡೋದಕ್ಕೆ ಬಿಡಿ. ನೀವೊಬ್ಬರೇ ರೋಡ್ನಲ್ಲಿಲ್ಲ. ಎಕ್ಸಿಟ್ ಆಗ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡೋದು ಮರ್ತ್ಬಿಟ್ಟೆ. ದೇರ್ ವಾಸ್ ಅ ಲಾಡ್ ಆಫ್ ಇನ್ಸಿಡೆಂಟ್ ಆಸ್ ಸೂನ್ ಆಸ್ ಐ ಎಂಟರ್ಡ್ ಮಂಡ್ಯ ಎಂಟ್ರ್ ಆಗ್ತಾ ಇದ್ದಂಗೆ ಚೆನ್ನಾಗಿರೋದು ಕಾಣಿಸ್ತು. ಬಟ್ ಆ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ನಾನು. ಐ ವಾಂಟೆಡ್ ಟು ಗಿವ್ ಇಟ್ ಟೈಮ್. ನೋಡಿ, ಇಲ್ಲಿ ಬಂದು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತ ನಮಗೆ. ಅವು ಕಾಯ್ತಾನೂ ಇಲ್ಲ. ಅಷ್ಟರೊಳಗೆ ಗ್ಯಾಪಲ್ಲಿ ತೂರಿಸ್ಬಿಡೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಸನ್ನಿ ವೆದರ್ ಇತ್ತಾ. ನಾನು ಇವತ್ತು ಮಳೆ ಬರೋದು ಡೌಟು ಅಂದ್ಕೊಂಡು ಒಳ್ಳೆ ಸ್ಪೀಡ್ ಹಿಡ್ಕೊಂಡು ಹೊಡಿತಾ ಇದ್ದೀನಿ, ಬೇಗ ಹೊರಟ್ಬಿಡೋಣ ಅಂತ. ಬಟ್ ಹೋಗ್ತಾ 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 ಚನ್ನಪಟ್ಟಣ ಹತ್ತತ್ರ ಹೋದಾಗ ಮಳೆ ಶುರುವಾಗೋಯ್ತು. ಮಳೆನಲ್ಲಿ ಅಂದ್ಕೊಂಡು ಹೋಗಿದ್ದಾಯಿತು. ಆ ವಿಡಿಯೋಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಯಾಕಂದರೆ ಮಧ್ಯದಲ್ಲಿ ಒಂದು 2-3 ಇನ್ಸಿಡೆಂಟ್ಸ್ ಆಗ್ತವೆ, ಮತ್ತೆ ಅದನ್ನು ತೋರಿಸ್ಬೇಕಲ್ಲ ನಿಮ್ಗೆಲ್ಲರಿಗೂ. ಸೊ ಈ ಮಳೆ ಬಂತು. ನಾನು ಹೇಳ್ದಂಗೆ ನಾನು ಕ್ಯಾಮ್ರಾನ ಒಳಗಡೆ ಇಟ್ಟಿದ್ದೆ. ಮಳೆ ಎಲ್ಲ ಒಂದು ಸ್ವಲ್ಪ ನಿಂತಾದ್ಮೇಲಿಂದ ಒಂದು ಜಾಗದಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದೆ. ಸೊ ಅದರದ್ದೇ ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಅಕೌಂಟಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ವಿ ಆರ್ ಗೋನಾ ಗೋ ಬ್ಯಾಕ್ ಟು ದ ರೈಡಿಂಗ್ ಅಗೇನ್. ಸೊ ಮಳೆಯಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತು. ಹನಿತಾನೇ ಇತ್ತು, ಬಟ್ ಹನಿನಲ್ಲೂ ಆರಾಮಾಗಿ ಓಡಿಸ್ಕೊಂಡು ಹೋದೆ ನಾನು. ಗಾಡಿ ಮಾತ್ರ ಇಟ್ ಗಿವ್ಸ್ ಯು ಗುಡ್ ರೈಡಿಂಗ್ ಪ್ಲೆಷರ್. ಸೊ ಇಫ್ ಎನಿಬಡಿ ಈಸ್ ಕಮಿಂಗ್ ಟು ದಿಸ್ ಸೆಗ್ಮೆಂಟ್, ನಿಮಗೆ ಲೆಸ್ ವೆಯ್ಟು, ಒಂದು ಗುಡ್ ಮನೋವರ್ ಆಜೈಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಐ ಕ್ಯಾನ್ ಸಜೆಸ್ಟ್ ದಿಸ್ ವೆಹಿಕಲ್. ಪ್ಲೀಸ್ ಗೋ ಫಾರ್ ಇಟ್. ಸೊ ಜಿಪ್ಪೆಲ್ಲ ಹಾಕಿದೆ, ಚೆಕ್ ಮಾಡ್ತಾ ಇದೆ. ಯಾಕಂದರೆ ಕ್ಯಾಮ್ರಾ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೆ. ಕ್ಯಾಮ್ರಾ, ಫೋನು ಎಲ್ಲನೂ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೆ, ಮಳೆನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬೇಡ ಅಂತ. ಆಸ್ ಯು ಕ್ಯಾನ್ ಸಿ ಇನ್ ಮೈ ಪ್ಯಾಂಟ್ ಈಸ್ ಕಂಪ್ಲೀಟ್ಲಿ ವೆಟ್. ಸೊ ಮಳೆನಲ್ಲೇ ಓಡಿಸ್ಕೊಂಬಂದಿದ್ದೆ. ಇವಾಗ ಮತ್ತೆ ಮಳೆಯಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ. ಐ ಡಿಂಟ್ ಸಿ ಎನಿಥಿಂಗ್ ಟು ಹೈಲೈಟ್ on the way back home from here. So what I'm gonna do is I'm gonna end the video here, and probably we'll meet again in the next video. Please subscribe and support. This takes a lot of effort for me, putting in of my daily work, and I'm trying to put more and more videos right now into YouTube.
So as I said, I have other things planned as well. So I mentioned earlier in my previous videos also, the reason I've opened this channel is to voice people going through difficulties, their issues and everything. They cannot say it out loud, but I want to take it to this form. mm, I'm not gonna name them, that is for sure. It's gonna be private. Guys, if you reach out to me, I'm definitely gonna keep your identity seriously with me. I'm not gonna disclose your identity, so you don't have to worry. So I'm gonna only update or inform my audience regarding the issues which you're going through. So ನಿಮಗೊಂದು ವಾಯ್ಸ್ ಆಗಬೇಕು ಅಂತ ನಾನಿದ್ದೀನಿ ಅಷ್ಟೇನೆ. So please go ahead and watch my videos, support me guys. As I said, I'm new. As ಏನಾರ ತಪ್ಪು ಮಾಡಿದರೆ please inform me on my comment section so that I can fix it in my upcoming videos. Thank you all, and keep watching.